ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ M. ಮಲ್ಲಪ್ಪ ಜೋತವರ. ಆತ್ಮೀಯರೇ, ಇಲ್ಲಿವರೆಗೆ BJPದಾಯ್ತು ಬೆಲೆ ಏರಿಕೆ ವಿರುದ್ಧ ಹೋರಾಟ. ಈ ಕಾಂಗ್ರೆಸ್ಸಿನ ಶುರು ಆಗಿಬಿಟ್ಟದ. ಅವರು ಒಂದು ಹುರುಪು ಶುರು ಮಾಡಿದಾರ. ನಾವೇನು ಕಡಿಮೆ ಇದ್ದೀವಪ್ಪ, ನಮಗೆ ಹೋರಾಟ ಮಾಡೋಕ್ಕೆ ಬರ್ತದ, ನಾವು ಹೋರಾಟ ಮಾಡಿ ಮೇಲೆ ಬಂದೀವಿ ಅಂತ ತೋರಿಸುವಂಗೆ ಅವರು ಮಾಡ್ತಾಯಿದ್ದಾರೆ. ಇಲ್ಲಿವರೆಗೆ ಬೆಲೆ ಏರಿಕೆ ಕಾರಣ ಸಿದ್ದರಾಮಯ್ಯ ಅಂತ ಹೇಳಿದರು. ಈಗ ಸಿದ್ದರಾಮಯ್ಯ ಸುಧಾರಿಸ್ತಿದ್ರೆ ಇವತ್ತಿನ ಎಲ್ಲ ಬೆಲೆ ಏರಿಕೆಗೆ ಕಾರಣ ಮೋದಿ ಮೋದಿ ಮೋದಿ. ಇಬ್ಬರಲ್ಲಿ ಯಾರು ಸಜ್ಜನರು, ಯಾರು ಸತ್ಯವಂತರು, ಯಾರು ಸುಳ್ಳುಗಾರರು, ಯಾರು ಸುಳ್ಳಿನ ತಲೆ ಮೇಲೆ ಹೊಡೆಯುವವರು ಅನ್ನೋದು ಜನಸಾಮಾನ್ಯ ತಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಂಗಾಗಿದೆ. ಇವತ್ತು ನೇರವಾಗಿ ನಮ್ಮ ಸಿದ್ದರಾಮಯ್ಯ ಕೇಳ್ತಾ ಇದ್ದಾರೆ, ಎಲ್ಲದ್ರಿ ಅಚ್ಚೆ ದಿನ ಕಾ ಹಾಯೋ ಗುಂಡೋ ಅಂತ ಕೇಳ್ತಾ ಇದ್ದಾರೆ. ಬರಲೇ ಇಲ್ಲಂದರೆ ಅಚ್ಚೆ ದಿನ ಒಳ್ಳೆ ದಿನ ಬರಲೇ ಇಲ್ಲ. 2 ಕೋಟಿ ಉದ್ಯೋಗ ಆಗಲೇ ಇಲ್ಲ. 15 ಲಕ್ಷ ರೂಪಾಯಿ ಬರಲಿಲ್ಲ ಬಡವ ಖಾತೆಗೆ, ಬ್ಯಾಂಕಿಗೆ. ಭಾಳ ಸಾಧನೆ ಮಾಡಿ ಹೇಳ್ತಾಯಿದ್ರು. ಇವತ್ತು ಇಲ್ಲಲ್ರಿ, ಎಲ್ಲದ ಅದು ಅಂತ ಕೇಳ್ತಾ ಇದ್ದಾರೆ. ಮನಮೋಹನರು ಅಧಿಕಾರ ಬಿಟ್ಟು ಹೋಗ್ಬೋದಂದ್ರೆ, ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಟ್ಟು ಹೋಗುವಾಗ 28,000 ರೂಪಾಯಿ ಒಂದು ತೊಲಿ ಬಂಗಾರ ಇತ್ತು. ಎಷ್ಟು ರೀ? 28,000. ಇವತ್ತು ಎಷ್ಟಾಗಿದೆ ರೀ? 95,000 ರೀ. ಎಷ್ಟು ಪಟ್ಟು ಹೆಚ್ಚಾಯ್ತು? ಇದು ಅಚ್ಚೆ ದಿನ ಪ್ರಶ್ನೆ ಮಾಡ್ತಾಯಿದ್ದಾರೆ. ಅಷ್ಟಕ್ಕೆ ನಿಲ್ಲುವುದಿಲ್ಲ ಅವರು. ಏನಪ್ಪ ಅಂತಂದ್ರೆ, ನಾವು ನಮ್ಮ ಮನಮೋಹನ್ ಸಿಂಗ್ ಅಧಿಕಾರ ಬಿಟ್ಟು ಹೋಗೋ ಮುಂದೆ $1 ಬೆಲೆ 56 ರೂಪಾಯಿ ಇತ್ತು. ಇವತ್ತು ಎಷ್ಟಾದ್ರಿ? 100 ಮುಟ್ಟದ. ಇದೇನು ರೀ ಅಚ್ಚೆ ದಿನ? ಇನ್ನು 50 kg ಸಿಮೆಂಟ್ ಚೀಲ, 50 kg ಸಿಮೆಂಟ್ ಚೀಲ 250 ರೂಪಾಯಿ ಇತ್ತು. ಈಗ ಎಷ್ಟಾಗಿದ್ರಿ? 450 ಆಗ್ಯದ. ಇದೇನು ರೀ ಅಚ್ಚೆ ದಿನ? ಹಾಗೆ ಶುರು ಆಗ್ತದೆ. ಗೊಬ್ಬರ ಮೇಲೆ ಅಟ್ಟಿ ಹಾಕದ. 1,350 ರೂಪಾಯಿ ಏರಿಕೆ ಆಗ್ಯದ ಗೊಬ್ಬರ ಚೀಲ. ರೈತರ ಸಂತುಷ್ಟ ಇಲ್ಲ. ಮನೆ ಕಟ್ಟೋರಿಗೆ ತೊಂದರೆ, ಜೊತೆಗೆ ಬಂಗಾರ ತೊಗೊಳೋರಿಗೆ 96, 1 ಲಕ್ಷ, 1 ತೊಲೆಗೆ. ಇದೇನು ರೀ ಅಚ್ಚೆ ದಿನ? ಯಾವ ಅಚ್ಚೆ ದಿನ? 2014 2024 25 ಬಂದಿದ್ದು ಇದೆಲ್ಲ. ನಾವು ಕಾರಣ ಅಲ್ಲ ಬೆಲೆ ಏರಿಕೆ, ನೀವು ಕಾರಣ. ನೀವು ಏನು ಮಾಡಿದ್ರಪ್ಪ ಇಲ್ಲಿವರೆಗೆ? ಸಿಲಿಂಡರ್ದು ಮಾತಾಡಿದ್ವಿ ನಾವು. ಸಿಲಿಂಡರ್ದು ಎಷ್ಟಿತ್ತು ನಿಮಗೆ ಗೊತ್ತದ? ಎಷ್ಟಪ್ಪ? ಆಡಿದಾಗ 450 ಇತ್ತು. ಈಗ ಎಷ್ಟಾಗ್ಯದ? 850, 900. ಅಂದ್ರೆ ಇವತ್ತು ನೀವು ಇಲ್ಲಿವರೆಗೆ ಬರೀ ಡೀಸೆಲ್ ಮತ್ತು ಪೆಟ್ರೋಲ್ದೊಳಗನ ಎಷ್ಟು ಹೊಡೆದ್ರಪ್ಪ ಅಂದ್ರೆ ಮೋದಿ ಸರ್ಕಾರ ಇದ್ದಿದ್ದು. ಈ ಕಳೆದ 10 ವರ್ಷಗಳಲ್ಲಿ 30 ಲಕ್ಷ ಕೋಟಿ ರೂಪಾಯಿ ಸುಂಕ ವಸೂಲು ಮಾಡಿದಿರಿ, ಟ್ಯಾಕ್ಸ್ ವಸೂಲು ಮಾಡಿದಿರಿ ಜನಸಾಮಾನ್ಯರಿಂದ. ಆದರೂ ಇನ್ನೂ ನಿಮ್ಮ ತೀರ್ತಲ್ಲ, ಬೆಲೆ ಏರ್ತಾನೆ ಇದೆ. ಈ ಎಲ್ಲ ಬೆಲೆ ಏರಿಕೆಗೆ ಯಾರಪ್ಪ? ನೀವು ಕಾರಣರು ಅಂತ ಈ ರೀತಿ ಕಾಂಗ್ರೆಸ್ BJP ಮೇಲೆ ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ಬೆಂಗಳೂರಲ್ಲಿ ಖಾಲಿ ಸಿಲಿಂಡರ್ ಡಬ್ಬಿ ಹಿಡ್ಕೊಂಡು ನಮ್ಮ DK ಶಿವಕುಮಾರ್ ಅವರು ಜನಕ್ಕೆ ತೋರಿಸ್ತಾ ಇದ್ದಾರೆ. ಇದೇ ನೋಡ್ರಿ ಹೆಂಗದ ಇದು, ಇದೇನಿತ್ತು ಈಗೇನಾಗಿದೆ ಅಂತ. ಬೆಂಗಳೂರಲ್ಲಿ ಜಬರ್ದಸ್ತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಈ ಪ್ರತಿಯೊಂದು ವಿಷಯದಲ್ಲಿ ಮೋದಿಯ ಸರ್ಕಾರ ಸೋಲುಗಳ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಸ್ಟ್ರೈಕದ ಈ ರೂಪ ಇವತ್ತು ಏನಾಗಿದೆಪ್ಪ ಅಂದ್ರೆ, ಹೌದಲ್ಲ BJP ಕಾರಣ ಇರ್ಬೋದು ಇದಕ್ಕೆಲ್ಲ ಅನ್ನೋಂಗೆ ಎಲ್ಲರ ತಲೆಯಲ್ಲಿ ಬಿತ್ತುವಂಥದ್ದು. ಈ ಸ್ಟ್ರೈಕ್ ಈಗ ಯಾಕೆ ಮಾಡಿದ್ರು ಅಂದರೆ, ಅವ್ರಿಗೂ ತಮ್ಮ ಶಕ್ತಿ ತೋರಿಸ್ಬೇಕಾಗಿತ್ತು. BJPಗೆ ತಮ್ಮ ಶಕ್ತಿ ತೋರಿಸಿದರು. ಬೆಲೆ ಏರಿಕೆ ಬಗ್ಗೆ ಈಗಾಗಲೇ ಆಕ್ರೋಶದ ಯಾತ್ರೆ ಶುರು ಮಾಡಿದ್ದಾರೆ. ಜನ ಆಕ್ರೋಶಗೊಂಡಿದ್ದಾರೆ ಜಾತ್ರೆ. ಅದಕ್ಕೆ ಪ್ರತಿಯಾಗಿ ಆ ಶಕ್ತಿನ ಕಳಿಸುವಾಗಿ ಇವತ್ತು ನಮ್ಮ ಕಾಂಗ್ರೆಸ್ಸಿಗರ ಸ್ಟ್ರೈಕ್ ಮಾಡಿದ್ದಾರೆ. ನಿನ್ನೆ ಮಾಡೋದಷ್ಟೇ ಅಲ್ಲ, ಈ ಪ್ರತಿಭಟನೆಯಲ್ಲೇ ಕೇಂದ್ರ ಸರ್ಕಾರವನ್ನು ಪೂರ್ತಿಯಾಗಿ ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ. ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ಮೋದಿಯವರ ಕಾರಣ, ಮೋದಿ ಸರ್ಕಾರ ಕಾರಣ, ಕೇಂದ್ರ ಸರ್ಕಾರ ಕಾರಣ. ನಮ್ಮದು ಏನೂ ಇಲ್ಲ. ನಮ್ಮದು ಕೇವಲ ಒಂದು ಒಳ್ಳೆ ಆಡಳಿತ ಕೊಡುವಂಥ ಸರ್ಕಾರ ಆಗ್ಯದ. ಹೇಳ್ರಿ, ಒಂದು ನಾವೇನು ತಪ್ಪು ಮಾಡಿದ್ವಿ ಇಲ್ಲಿವರೆಗೆ? ಏನು ಬೆಲೆ ಏರಿಕೆ ಅಂದರೆ ಏನು? ಇದು ಮಾಡಿದವರು ಯಾರು ಅಂತೇಳಿ ಪ್ರಶ್ನೆ ಮಾಡ್ತಾಯಿದ್ದಾರೆ. ಇದು ಇನ್ನೂ ಜೋರು ಹಿಡಿತಾ ಇದೆ. ಮತ್ತು ಇವರ ಅಭಿಪ್ರಾಯದಲ್ಲೇ ಏನಪ್ಪ ಅಂತಂದ್ರೆ, ಈ ಬೆಲೆ ಏರಿಕೆ ಕೇಂದ್ರನ ಕಾರಣ ನಾವಲ್ಲ. ಹಾಗಾದರೆ ಇವರು ಯಾರು ಇದ್ರಾಗಪ್ಪ?
ಏನು ಬಿ ಜೆ ಪಿಗರು ಅಥವಾ ಕಾಂಗ್ರೆಸ್ಸಿಗರು ಇಬ್ಬರು ಅವರ ಅವ್ರಿಗೇನು ಬೇಕಾಗಿದಪ್ಪ ಅಂತಂದ್ರೆ ಇನ್ನೊಬ್ಬರ ಮೇಲೆ ಏರಿ ಹೋಗೋದು ಎಸ್ಕೇಪಿಸಮ್ ಅಂತೀವಿ ನಾವು ಅದಕ್ಕೆ. ಇಲ್ಲಿವರೆಗೆ ಇದು ಬಿ ಜೆ ಪಿಗರದೇನಿತ್ತು ಜೋರ್ದಾರಾಗಿ ಆರೋಪ ಕಾಂಗ್ರೆಸ್ ಮೇಲೆ, ಎಲ್ಲಪ್ಪ ಇವರು ಬೆಲೆ ಏರಿಕೆ ಮಾಡಿದ್ರು, ಹೆಚ್ಚು ಮಾಡಿದ್ರು, ನಿರುದ್ಯೋಗ ಹೆಚ್ಚು ಮಾಡಿದ್ರು, ಇವ್ರ ಕಾಲದಲ್ಲಿ ಏನೂ ಆಗಲಿಲ್ಲ, ನಾವು ಆಗಿದ್ರೆ ಇಂಪ್ರೂವ್ ಮಾಡ್ತಿದ್ವಿ ನಾವು ಮಾತಾಡಿದರು. ಆದರೆ ಅವ್ರದ್ದೇ ಆದ ರಾಜ್ಯಗಳಲ್ಲಿ ಏನು ಇಂಪ್ರೂವ್ ಆಗ್ಯದ? ಎಷ್ಟು ರಾಜ್ಯಗಳಲ್ಲಿದಪ್ಪ ಇವತ್ತು ಬಿ ಜೆ ಪಿ ಸರ್ಕಾರ? 18 ರಾಜ್ಯಗಳಲ್ಲಿದೆ. ಎಲ್ಲ ಕಡೆ ಬೆಲೆ ಇಳಿದದನ, ಅಲ್ಲೂ ಎಲ್ಲ ಒಳ್ಳೇದದನ ಆಡಳಿತ ಅಂತ ವಿಚಾರ ಮಾಡಿದಾಗ ಅಲ್ಲಿಯೂ ಸಹಿತ ಕರ್ನಾಟಕಕ್ಕಿಂತ ತುಟ್ಟಿ ಆದಂಥ ವ್ಯವಹಾರಗಳು ನಡೀತಾ ಇದ್ದಾವೆ ಅನ್ನೋದು ನಾವು ಗಮನಿಸ್ಬೇಕಾಗಿದೆ. ಒಟ್ಟಾರೆಯಾಗಿ ಬೆಲೆ ಇಳಿಸುವ ಸಲುವಾಗಿ ಅಥವಾ ಬೆಲೆ ಏರಿಕೆ ತಡೆಯುವ ಸಲುವಾಗಿ ಇಬ್ಬರು ಒಂದಾಗಿ ಇತ್ತು. ಒಂದು ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಒಂದು ರೀತಿ ನಮ್ಮಲ್ಲೂ ಯೂನಿಟಿ ಅದಪ್ಪ, ನಾವು ಒಡೆದಿಲ್ಲ ಅನ್ನೋಂಥ ಸಂದೇಶವನ್ನು ಬಿ ಜೆ ಪಿ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕೇಂದ್ರದ ವಿರುದ್ಧ ಈ ಕಾಂಗ್ರೆಸ್ ಪ್ರತಿಭಟನೆಯಿಂದಾಗಿ ಒಂದಿಷ್ಟು ನೈತಿಕ ಬೆಂಬಲವನ್ನು ಜನರಿಂದ ಪಡ್ಕೊಳ್ಳುವಂಥದ್ದು, ಅವರು ಏನು ಸುದ್ದಿಲ್ಲರಿ, ಅವರು ಹಾಳು ಮಾಡಿದವರು ಇದನ್ನು ಮತ್ತೆ ಜನಕ್ಕೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಕೆಲಸದಲ್ಲೇ ಎಷ್ಟು ಮಟ್ಟಿಗೆ ಯಶಸ್ವಿಯಾಗ್ತಾರೋ ಗೊತ್ತಿಲ್ಲ. ಆದರೆ ಬಿ ಜೆ ಪಿಗರು ಮಾತ್ರ ಈಗ ಕಳೆದ ಒಂದು ವಾರದಿಂದ ಇನ್ನೂ ಜೋರದ ಜನಾಕ್ರೋಶ ಇನ್ನೂ ಜೋರ್ದಾರಾಗಿ ಟಿಪ್ಪಣಿಗಳು ಬರ್ತಾ ಇದ್ದಾವೆ. ಪತ್ರಿಕೆಗಳು ನಾವು ನೋಡ್ತಾ ಇದ್ದೀವಿ, ಉಳಿದ ಕಡೆ ನೋಡ್ತಾ ಇದ್ದೀವಿ. ಅದಕ್ಕಾಗಿ ಈ ಒಂದು ಬೆಲೆ ಏರಿಕೆ ಆಯಿತು, ಬಡತನ ಆಯಿತು, ಇದನ್ನು ಒಂದು ದೊಡ್ಡ ಇಶ್ಯೂ ನಾವು ಮಾಡಿ ಆದಷ್ಟು ಇದಕ್ಕೆ ಬಿ ಜೆ ಪಿನ ಕಾರಣಪ್ಪ ಅನ್ನೋದು ಬಿಂಬಿಸುವಂಥ ಕೆಲಸವನ್ನು ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಭಾಗವಹಿಸಿದ್ರು ಬೆಂಗಳೂರಲ್ಲೇ. ಮತ್ತು ಅದೇ ಕಾಲಕ್ಕೆ ಉಳಿದವರು ಸಹಿತ ಬಂದಿದ್ರು ಎಲ್ಲ. ಹೀಗಾಗಿ ಇದೊಂದು ದೊಡ್ಡ ಪ್ರತಿಭಟನೆ ಆಗ್ಯದ. ಅದರಲ್ಲೂ ಕೇಂದ್ರ ಪ್ರತಿನಿಧಿ ಅಂತ ರಾಜ್ಯದ ಉಸ್ತುವಾರಿ ಆದಂಥ ಇವರು ನಮ್ಮ ರಣದೀಪ್ ಸಿಂಗ್ ಸುರ್ಜೇವಾಲಾನು ಬಂದಿದ್ದರು. ಅವರು ಎಲ್ಲರೂ ಕೈಯಲ್ಲಿ ಫಲಕವನ್ನು ಹಿಡ್ಕೊಂಡು ಇಂಧನ ಬೆಲೆ ಇಳಿಸಿ, ಅಚ್ಚೆ ದಿನ ಮರೀಚಿಕೆ ಅನ್ನುವಂಥ, ಏರಿದ ಸಿಲಿಂಡರ್ ಬೆಲೆ ಇಳಿಸಿ ಅನ್ನುವಂಥ ಅನೇಕ ಪ್ರತಿಭಟನೆಗಳನ್ನ ಬೋರ್ಡ್ಗಳನ್ನ ಹಾಕ್ಕೊಂಡು ಮಾಡುವಂಥ ಒಂದು ಪ್ರತಿಭಟನೆ ಮಾಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಪ್ರಭಾವ ಪಡ್ತದೆ ಬೇರೆ ವಿಷಯ. ಯಾಕಪ್ಪ ಅಂತಂದ್ರೆ ಒಂದು ಕಡೆ ಕಾಂಗ್ರೆಸ್ಸಿಗರು, ಇನ್ನೊಂದು ಕಡೆ ಬಿ ಜೆ ಪಿಗರು, ಜೆ ಡಿ ಎಸ್ದವರು ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಾರೆ ವಿನಃ ಇವರಿದ್ದಂಥವರು ಇವ್ಕೆ ಪರಿಹಾರ ಏನು, ಯಾರು ಮಾಡ್ತಾರೆ ಅನ್ನೋದು ಉತ್ತರ ಇಲ್ಲ. ಒಂದು ವೇಳೆ ಈಗ ಕಾಂಗ್ರೆಸ್ ಮಾಡ್ತಾ ಅಂದ್ರೆ ಮತ್ತು ಕರ್ನಾಟಕದಲ್ಲಿ ಯಾಕೆ ಮಾಡ್ತಾಯಿಲ್ಲ? ಕರ್ನಾಟಕದಲ್ಲಿ ಯಾಕೆ ಕಾಂಗ್ರೆಸ್ ಇದ್ದಿದ್ದು ರೈತರಿಗೆ ಈ ಬೆಂಬಲ ಬೆಲೆಯನ್ನು ಕಾನೂನು ಮಾಡ್ತಾಯಿಲ್ಲ? ಈ ಒಂದು ಹೋರಾಟ ಮಾಡ್ತಾ ಇದ್ದಿದೆ ಇವತ್ತು ಕಾಂಗ್ರೆಸ್ ಇವ್ರ ವಿರುದ್ಧವಾಗಿ, ಏನೋ ಕೇಂದ್ರದ ವಿರುದ್ಧವಾಗಿ ಸಿಲಿಂಡರ್ ತುಟ್ಟಿ ಮಾಡಿರಿ, ಮದ್ಯನ ತುಟ್ಟಿ ಮಾಡಿರಿ, ಗ್ಯಾಸ್ ತುಟ್ಟಿ ಮಾಡಿರಿ, ಎಲ್ಲನೂ ಮಾತಾಡ್ತಾ ಇದ್ದೀರಿ. ಪೆಟ್ರೋಲ್ ಡೀಸೆಲ್ ತುಟ್ಟಿ ಮಾಡಿರಿ, ಪಾರ್ಗೆಟ್ ತುಟ್ಟಿ ಮಾಡಿರಿ ಅಂತೇಳಿ ಟೀಕೆ ಮಾಡ್ತಾಯಿದ್ದೀರಿ. ನೀವು ಬಂದರೆ ಏನು ಮಾಡ್ತೀರಾ? ಅಲ್ಲೇ ಸೆಂಟ್ರಲ್ಗೆ ಬಂದ್ರೆ ನಿಮ್ಮದು ಗ್ಯಾರಂಟಿ ಇಲ್ಲ. ಅಲ್ಲಿ ಕರ್ನಾಟಕದಲ್ಲಿ ಏನು ಮಾಡ್ತಾಯಿದ್ದೀರಿ ನೀವು? ಗ್ಯಾರಂಟಿ ಅನ್ನೋದು ಕೊಟ್ಟಿದ್ದೀರಿ ಇಲ್ಲ ಅಂತಲ್ಲ. ಇನ್ನೂರು ವಿಷಯದಲ್ಲಿ ಏನು ಡೆವಲಪ್ಮೆಂಟ್ ಆಗ್ಯದ? ಇದನ್ನು ಸಹಿತ ಇವತ್ತು ಕಾಂಗ್ರೆಸ್ ಬಿ ಜೆ ಪಿಗರು ಕಾಂಗ್ರೆಸ್ಸನ್ನು ಕೇಳ್ತಾ ಇದ್ದಾರೆ. ಒಟ್ಟಾರೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಹಾಕಿ ಇದು ಎಸ್ಕೇಪಿಸ್ಟ್ ಅಂತ ಓಡಿ ಹೋಗುವಂಥ ಕೆಲಸ. ಏನೋ ಆಗಲಿ, ಈ ಬೆಲೆ ಏರಿಕೆಯಿಂದ ಮಾತ್ರ ಕಾಂಗ್ರೆಸ್ಗಿರಲಿ ಬಿ ಜೆ ಪಿಗಿರಲಿ ಹೋರಾಟ ಮಾಡಲಿಕ್ಕೆ ಇದ್ದಾರೆ ಸಂತೋಷ. ಆದರೆ ಬೆಲೆ ಇಳಿದಾಗ ಜನಸಾಮಾನ್ಯ ಕೊಳ್ಳೋ ಶಕ್ತಿ ಬಂದಾಗ ಇದು ಸಾಧ್ಯದಂಗೆ. ಮತ್ತು ಅದೇ ಕಾಲಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಆಯಿತು, ಮತ್ತು ನಮ್ಮ ಸಿಲಿಂಡರ್ ಬೆಲೆನೂ ಇಳಿಸೋದು ತರೋದು ಭಾಳ ಮುಖ್ಯ ಅಂತ ಹೇಳ್ತಾ ಆ ದಿಶೆಯಲ್ಲೇ ನಮ್ಮ ಈ ಕರ್ನಾಟಕದ ಮೂವ್ಮೆಂಟ್ ಮಾಡ್ತಾಯಿದ್ದು ಯೋಗ್ಯದ. ಈ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಇವರಿಬ್ಬರು ಮೊದಲಿಂದನೂ ಯಾವುದೇ ವಿಷಯವನ್ನು ತಡ ಮಾಡ್ಕೊಂಡು ಹೋಗುವಂಥದ್ದು, ಅಧಿಕಾರ ಮುಂದುವರ್ಸ್ಕೊಂಡು ಹೋಗುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಈ ಪ್ರತಿಭಟನೆ ಅಷ್ಟೇನ ಇದು ಕೇಂದ್ರದಿಂದ ಇಷ್ಟು ಮಾಡಲೇಬೇಕು ಅನ್ನೋಂಥ ಹಠದ ಸ್ವಭಾವ ಇಲ್ಲಿಲ್ಲ. ಆದರೂ ಇಷ್ಟಾದರೂ ಪ್ರತಿಭಟನೆ ಮಾಡಿದ್ರಲ್ಲ ಅಂತೇಳಿ ಸಮಾಧಾನ ಮಾಡ್ಕೊಂಡು ಈ ಮಾತು ಮಾತಾಡಬೇಕಾಗಿದೆ. ಅದೇನೋ ಇರಲಿ, ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಮಾತ್ರ ಪ್ರತಿಭಟನೆ ಜೋರು ನಡೆಸದ. ಇದರಲ್ಲಿ ಯಶಸ್ವಿ ಆಗಲಿ ಅಂತ ನಾವು ಅದ್ರ ಆಗೋದು ಅಷ್ಟು ಸುಲಭ ಕೆಲಸ ಅಂತ ಹೇಳ್ತಾ ಅಲ್ಲ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಮಾಡಲಿಕ್ಕೆ ಹೋಗಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.